ಇನ್ನು ಯದ್ವಾ ತದ್ವಾ ಗಾಡಿ ಓಡಿಸ್ತಾರೆ, ಅದರಲ್ಲೂ ಫುಟ್ಪಾತ್ ಮೇಲೆಲ್ಲ ಗಾಡಿ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂಥವರಿಗೆ ಈಗ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಂಚೆ 500 ರೂಪಾಯಿ ದಂಡ ಹಾಕ್ತಾ ಇದ್ರು ಹಿಂಗೇನಾದ್ರು ಗಾಡಿ ಓಡಿಸ್ಕೊಂಡು ಹೋದ್ರೆ. ಈಗ 500 ಸಾಲಲ್ಲ 5000ಕ್ಕೆ ಅದನ್ನು ಹೆಚ್ಚಿಸಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಸಾರಿಗೆ ಸಚಿವರಿಗೆ ಸ್ವತಃ ಕೃಷ್ಣ ಬೈರೇಗೌಡ ಅವರೇ ಹೇಳಿದ್ದಾರೆ, ಇದನ್ನು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಈ ಪ್ರಸ್ತಾವನೆಗೆ ಸರ್ಕಾರದಿಂದ ಒಪ್ಪಿಗೆ ಕೂಡ ಸಿಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಿದ್ದೀವಿ ನಿಮಗೆ. ಎಲ್ಲಿ ಒಂದು ಚೂರು ಟ್ರಾಫಿಕ್ ಜಾಮ್ ಆಗಿದೆ ಅಥವಾ ಅಲ್ಲಿ ಸಿಗ್ನಲ್ ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅನ್ನೋತೋ ಆಗ ತಕ್ಷಣಕ್ಕೆ 2 ವೀಲರ್ ಎತ್ಕೊಂಡು ಫುಟ್ಪಾತಲ್ಲಿ ಹಾಕೊಂಡು ಹೋಯ್ತಾ ಇರ್ತಾರೆ. ಸೊ ಇದರಿಂದಾಗಿ ಒಂದಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋರಿಗೂ ಕೂಡ ತೊಂದರೆ, ಜೊತೆಗೆ ವಾಹನ ಸವಾರರಿಗೂ ಕೂಡ ಎಷ್ಟು ಸರಿ ತೊಂದರೆ ಆಗೇ ಆಗುತ್ತೆ. ಬಟ್ ಆದರೂ ಇಲ್ಲ, ನಾವು ಅರ್ಜೆಂಟಲ್ಲಿ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ 500 ಇರೋದನ್ನು ಈಗ 5000ಕ್ಕೆ ದಂಡ ಹೆಚ್ಚು ಮಾಡೋದಕ್ಕೆ ಚಿಂತನೆ ನಡೆದಿದೆ. ಇನ್ನು ಯದ್ವಾ ತದ್ವಾ ಗಾಡಿ ಓಡಿಸ್ತಾರೆ, ಅದರಲ್ಲೂ ಫುಟ್ಪಾತ್ ಮೇಲೆಲ್ಲ ಗಾಡಿ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂಥವರಿಗೆ ಈಗ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಂಚೆ 500 ರೂಪಾಯಿ ದಂಡ ಹಾಕ್ತಾ ಇದ್ರು ಹಿಂಗೇನಾದ್ರು ಗಾಡಿ ಓಡಿಸ್ಕೊಂಡು ಹೋದ್ರೆ. ಈಗ 500 ಸಾಲಲ್ಲ 5000ಕ್ಕೆ ಅದನ್ನು ಹೆಚ್ಚಿಸಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಸಾರಿಗೆ ಸಚಿವರಿಗೆ ಸ್ವತಃ ಕೃಷ್ಣ ಬೈರೇಗೌಡ ಅವರೇ ಹೇಳಿದ್ದಾರೆ, ಇದನ್ನು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಈ ಪ್ರಸ್ತಾವನೆಗೆ ಸರ್ಕಾರದಿಂದ ಒಪ್ಪಿಗೆ ಕೂಡ ಸಿಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಿದ್ದೀವಿ ನಿಮಗೆ. ಎಲ್ಲಿ ಒಂದು ಚೂರು ಟ್ರಾಫಿಕ್ ಜಾಮ್ ಆಗಿದೆ ಅಥವಾ ಅಲ್ಲಿ ಸಿಗ್ನಲ್ ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅನ್ನೋತೋ ಆಗ ತಕ್ಷಣಕ್ಕೆ 2 ವೀಲರ್ ಎತ್ಕೊಂಡು ಫುಟ್ಪಾತಲ್ಲಿ ಹಾಕೊಂಡು ಹೋಯ್ತಾ ಇರ್ತಾರೆ. ಸೊ ಇದರಿಂದಾಗಿ ಒಂದಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋರಿಗೂ ಕೂಡ ತೊಂದರೆ, ಜೊತೆಗೆ ವಾಹನ ಸವಾರರಿಗೂ ಕೂಡ ಎಷ್ಟು ಸರಿ ತೊಂದರೆ ಆಗೇ ಆಗುತ್ತೆ. ಬಟ್ ಆದರೂ ಇಲ್ಲ, ನಾವು ಅರ್ಜೆಂಟಲ್ಲಿ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ 500 ಇರೋದನ್ನು ಈಗ 5000ಕ್ಕೆ ದಂಡ ಹೆಚ್ಚು ಮಾಡೋದಕ್ಕೆ ಚಿಂತನೆ ನಡೆದಿದೆ.